ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಜಾತಿಗಣತಿ ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯ ತೆರೆ ಎಳೆಯೋ ಕೆಲಸ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಸರ್ವೆಗೆ ಚುರುಕು ಮೂಡಿಸಿದ್ದಾರೆ. ಈವರೆಗೂ ಸಮಸ್ಯೆ ಇತ್ತು, ಆದರೆ ಎಲ್ಲ ಗೊಂದಲ ಬಗೆಹರಿಯುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಕ್ಟೋಬರ್ 7ರ ಒಳಗಾಗಿ ಸಮೀಕ್ಷೆಯನ್ನ ಮುಗಿಸಿ ಅಂತ ಕಟ್ಟಪ್ಪಣೆಯನ್ನು ಮಾಡಿದ್ದಾರೆ. ಆದ್ರೆ ಶಿಕ್ಷಕರು ಮಾತ್ರ ಪಡದಾರದ ಕಷ್ಟವನ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಆಪ್ನ ಸಮಸ್ಯೆಯಿಂದಾಗಿ ಕೆಲವೊಂದು ಕಡೆ 1-2 ಮನೆ ಮಾತ್ರ ಗಣತಿ ಆಗಿರುವಂಥದ್ದು ಕೂಡ ಈ ವ್ಯವಸ್ಥೆ ಹೇಗೆ ಒಂದು ಪ್ಲಾನ್ ಇಲ್ದಿತಿ ನಡೀತಾ ಇದೆ ಅನ್ನುವಂಥದ್ದಕ್ಕೆ ನಿದರ್ಶನ ಆಗಿದೆ. ರಾಜ್ಯಾದ್ಯಂತ ಜಾತಿ ಗಣತಿ ಪೂರ್ಣಗೊಳಿಸಲು ಅಕ್ಟೋಬರ್ 7 ಡೆಡ್ಲೈನ್. 22 ಸೆಪ್ಟೆಂಬರ್ ರಿಂದ ಅಕ್ಟೋಬರ್ 7ರೊಳಗಡೆ ಈ ಸರ್ವೆ ಕೆಲಸ ಮುಗಿಬೇಕು ಅಂತ. ಗೊಂದಲ ಸಮಸ್ಯೆ ನಿವಾರಣೆ, ಇಂದಿನಿಂದ ಸರ್ವೆ ಚುರುಕು ಎಂದ ಸಿಎಂ. ಇವತ್ತಿನಿಂದ ಸರ್ವೆ ಕೆಲಸ ಚುರುಕಾಗಿ ಆಗ್ತದೆ, ನಿರೀಕ್ಷೆಗೆ ಅನುಗುಣವಾಗಿ ಆಗ್ತದೆ. ನಿತ್ಯ 10% ಸಮೀಕ್ಷೆ ಆಗಬೇಕು, ಸಿಎಂ ಖಡಕ್ ಸೂಚನೆ. ಕನಿಷ್ಠ 10% ಸರ್ವೆ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ. ಜಾತಿ ಗಣತಿ ಶುರುವಾದ ದಿನದಿಂದಲೂ ಸಮಸ್ಯೆಗಳ ಸುಳಿಯಲ್ಲೇ ಸಿಲುಕಿತ್ತು. ಹಿಂದುಳಿದ ವರ್ಗಗಳ ಆಯೋಗದ ಎಡವಟ್ಟು, ಗೊಂದಲ, OTP ಸಮಸ್ಯೆ, ಸರ್ವರ್ ಪ್ರಾಬ್ಲಮ್, ಶಿಕ್ಷಕರ ಪರದಾಟದಿಂದ 4 ದಿನ ಆಮೆಗತಿಯಲ್ಲಿ ಸಮೀಕ್ಷೆ ನಡೆಯುತ್ತಿತ್ತು. ಹೀಗಾಗಿ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಸಮಸ್ಯೆ ಆಲಿಸಿದ್ದಾರೆ, ಸರ್ವೆ ಕಾರ್ಯಕ್ಕೆ ಚುರುಕು ಮುಟ್ಟಿಸಿದ್ದಾರೆ. 4 ದಿನಗಳು ಸರಿಯಾದ ರೀತಿಯಲ್ಲಿ ಸರ್ವೆ ನಡೆದಿಲ್ಲ, ಅವುಗಳನ್ನು ಉಳಿದಂತ ದಿನಗಳಲ್ಲಿ ಕವರ್ ಮಾಡತಕ್ಕಂತ ಕೆಲಸವನ್ನು ಮಾಡಬೇಕು. ಹೌದು, 4 ದಿನದಿಂದ ಸಮಸ್ಯೆ ಇತ್ತು ಅಂತ ಒಪ್ಪಿಕೊಂಡಿರೋ ಸಿಎಂ ಇಂದಿನಿಂದ ಸರ್ವೆ ಕಾರ್ಯ ಚುರುಕುಗೊಂಡಿದೆ. 10% ಸರ್ವೆ ಮಾಡಬೇಕು. ಕಳೆದ 4 ದಿನಗಳಿಂದ ಆಗಿರೋ ಹಿನ್ನಡೆಯನ್ನ ಸರಿಪಡಿಸಿ ಉಳಿದಿರೋ ದಿನಗಳಲ್ಲಿ ಮುಗಿಸಬೇಕು. ಅಕ್ಟೋಬರ್ 7ಕ್ಕೆ ಸಮೀಕ್ಷೆ ಮುಗಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ದಿನ ಸ್ವಲ್ಪ ತಾಂತ್ರಿಕ ದೋಷ ಸಮಸ್ಯೆಗಳಿಂದ 22, 23, 24, 25 ಸರ್ವೆ ಕಾರ್ಯ ಕುಂಠಿತ ಆಗಿತ್ತು. ಈ ತಾಂತ್ರಿಕ ಸಮಸ್ಯೆಗಳೆಲ್ಲ ಜಿಲ್ಲಾಧಿಕಾರಿಗಳೇ ಹೇಳೋ ಪ್ರಕಾರ 90ಕ್ಕಿಂತ ಹೆಚ್ಚು % ಪರಿಹಾರ ಆಗಿದೆ. ಇವತ್ತಿನಿಂದ ಸರ್ವೆ ಕೆಲಸ ಚುರುಕಾಗಿ ಆಗ್ತದೆ. ನಾವೇನು ನಿರೀಕ್ಷೆ ಮಾಡಿದ್ದೋ ಆ ನಿರೀಕ್ಷೆಗೆ ಅನುಗುಣವಾಗಿ ಆಗ್ತದೆ. ನಾವು 22 ಸೆಪ್ಟೆಂಬರ್ ರಿಂದ ಅಕ್ಟೋಬರ್ 7ರೊಳಗಡೆ ಈ ಸರ್ವೆ ಕೆಲಸ ಮುಗಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಕೂಡ ತೀರ್ಮಾನ ಮಾಡಿತ್ತು. ಆದರೆ ಈ 4 ದಿನಗಳು ಏನು ಸರಿಯಾದ ರೀತಿಯಲ್ಲಿ ಸರ್ವೆ ನಡೆದಿಲ್ಲ, ಅವುಗಳನ್ನು ಉಳಿದಂಥ ದಿನಗಳಲ್ಲಿ ಕವರ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿ ದಿನ 10% ಹೌಸ್ ಹೋಲ್ಡ್ ಸರ್ವೆ ಆಗಬೇಕು, 10%ಗಿಂತ ಜಾಸ್ತಿ ಆಗಬೇಕು. ಇನ್ನು ಬೆಂಗಳೂರಿನಲ್ಲಿ GBA ಅಧಿಕಾರಿಗಳಿಗೆ ತರಬೇತಿ ಆಗದ ಕಾರಣ ಸಮೀಕ್ಷೆ ಶುರುವಾಗಿರಲಿಲ್ಲ. ಈ ಬಗ್ಗೆ ಸಿಎಂ DCM ಸ್ಪಷ್ಟನೆ ನೀಡಿದ್ದು, ಸಮೀಕ್ಷೆ ಶುರುವಾಗಿದೆ ಎಂದಿದ್ದಾರೆ. ಎಲ್ಲ ಬೆಂಗಳೂರಿನಲ್ಲಿ ಕೂಡ ಕಡಿಮೆ ಆಗಿತ್ತು, ಅಲ್ಲೂ ಕೂಡ ಪ್ರಾರಂಭವಾಗ್ತದೆ. ಇವತ್ತಿನಿಂದ ಅಲ್ಲೂ ಕೂಡ ಸೀರಿಯಸ್ ಆಗಿ ನಡೀತದೆ. ಹೊಸದಾಗೆಲ್ಲ ಕಾರ್ಪೊರೇಷನ್ಸ್ ಎಲ್ಲ ಡಿವೈಡ್ ಆಗಿದೆಯಲ್ಲ, ಅದಕ್ಕೆಲ್ಲರೂ ಕೂಡ ಮಾಡಿದ್ದಾರೆ, ಟ್ರೈನಿಂಗ್ ಎಲ್ಲ ಮಾಡ್ತಾ ಇದೀವಿ. ಬೇರೆಯವರಾದ್ರೆ ಸ್ವಲ್ಪ ದೂರ ಹೋಗ್ಬೇಕಾಗ್ತದೆ, ಇದೆಲ್ಲ ಮನೆಗಳಲ್ಲಿ ಇರ್ತದೆ. ಬೆಂಗಳೂರಿನ ಜಲ್ದಿನೇ ಮುಗಿತದೆ. ಸಿಎಂ ಸಿದ್ದರಾಮಯ್ಯ ಸಮಸ್ಯೆ ಇತ್ತು, ಸರಿಯಾಗಿದೆ, ಇಂದಿನಿಂದ ಸರ್ವೆ ಚುರುಕುಗೊಂಡಿದೆ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಕೂಡ ಶಿಕ್ಷಕರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಪರದಾಡಿದ್ದಾರೆ. ಜಾತಿ ಗಣತಿ ಆರಂಭವಾಗಿ ಇಂದಿಗೆ 5 ದಿನಗಳು ಕಳೆದಿವೆ. ಶಿವಮೊಗ್ಗ ಜಿಲ್ಲೆಯಲ್ಲಂತೂ ನಿತ್ಯ ಸಮಸ್ಯೆ. ಇವತ್ತು ಕೂಡ ಮೊಬೈಲ್ ಆ್ಯಪ್ ಓಪನ್ ಆಗದೆ ಶಿಕ್ಷಕರು ಪರದಾಡಿದ್ದಾರೆ. ಸಾಗರದಲ್ಲಿ ಕೂಡ ಇದೇ ಪರಿಸ್ಥಿತಿ. ಹೀಗಾಗಿ 100 ಶಿಕ್ಷಕಿಯರು ತಹಶೀಲ್ದಾರ್ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಮನೆ ವಿಳಾಸ ಕೊಟ್ಟಿಲ್ಲ, ಗೂಗಲ್ ನೋಡ್ಕೊಂಡು ಹೋಗಿ ಅಂತಾರೆ. ಹಾಗೆ ಮಾಡಿದ್ದಕ್ಕೆ ಕೆರೆ ಬಳಿ ಹೋಗಿದ್ವಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಮನೆ ಪಟ್ಟಿ ಇಲ್ಲ. ನಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ಜಾಗ ಹುಡುಕ್ರಿ ಹೇಳ್ತಾರೆ. ಗೂಗಲ್ ಮ್ಯಾಪ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿನ್ನೆ ಒಂದು ಕೆರೆ ಮಧ್ಯದಲ್ಲಿ ನಮಗ್ ತೋರಿಸ್ತಿದೆ, ಅಲ್ಲಿ ಮನೆಗಳೇ ಇಲ್ಲ. ಹಿಂದಿನ ಕಾಲದಲ್ಲಿ ಮನೆ ಇತ್ತು, ಏನೋ ಅಲ್ಲಿ ಕೆರೆ ಇದೆ. ಈಗ ನಾವಲ್ಲಿ ಎಲ್ಲಿ ಹೋಗಕ್ಕಾಗತ್ತೆ ಹೆಣ್ಮಕ್ಳು? ಹಾವೇರಿಯಲ್ಲೂ ನೆಟ್ವರ್ಕ್ ಸಮಸ್ಯೆಯಾಗಿ ಶಿಕ್ಷಕರು ಪರದಾಡ್ತಿದ್ದಾರೆ. ಹಾವೇರಿ, ಹಾನಗಲ್, ರಾಣೆಬೆನ್ನೂರು ಸೇರಿ ಹಲವೆಡೆ ಸಮೀಕ್ಷೆಗೆ ಅಡಚಣೆ ಉಂಟಾಗಿದೆ.
ದಾವಣಗೆರೆ ಜಿಲ್ಲೆಯ ಅನೇಕ ಕಡೆಯಲ್ಲಿ ಸಮೀಕ್ಷೆಯೇ ಆರಂಭವಾಗಿಲ್ಲ. ಮತ್ತೊಂದು ಕಡೆ ಉತ್ತರ ಕನ್ನಡದ ಶಿಕ್ಷಕರು ಅಕ್ಟೋಬರ್ 7ರ ಗಡುವು ಮುಂದೂಡುವಂತೆ ಒತ್ತಾಯ ಮಾಡಿದ್ದಾರೆ. ಕೋಲಾರದ ಮಾಲೂರು ತಾಲೂಕಿನಲ್ಲೂ ಸಮಸ್ಯೆಗಳ ಆಗರವೇ ಇದೆ. ಈ ನಡುವೆ ನಿವೃತ್ತಿ ಹಂತದಲ್ಲಿರುವ ಶಿಕ್ಷಕ ತಂದೆಯ ನೆರವಿಗೆ ಮಗಳು ಬಂದಿದ್ದಾಳೆ. ಪಡುವನಹಳ್ಳಿ ಗ್ರಾಮದ ಶಿಕ್ಷಕ ಪ್ರಕಾಶ್ ನಿವೃತ್ತಿ ಆಗುವುದಕ್ಕೆ ಬರೀ 1 ವರ್ಷವಷ್ಟೇ ಬಾಕಿ ಇದೆ. ಆರೋಗ್ಯ ಸಮಸ್ಯೆ ಇರೋ ಕಾರಣಕ್ಕೆ ಮಗಳು ಊರುಗೋಲಿನಂತಾಗಿದ್ದಾಳೆ. ನನಗೆ ಕಣ್ಣು ಸ್ವಲ್ಪ ಬ್ಲರ್ ಆಗುತ್ತೆ ಸರ್, ಚಿಕ್ಕ ಅಕ್ಷರ ಕಾಣಿಸಲ್ಲ. ಅದಕ್ಕೆ ಹೆಲ್ಪ್ ತಗೊಂಡಿದ್ದೀನಿ, ನನ್ನ ಮಗಳ ಹೆಲ್ಪನ್ನು ತಗೊಂಡಿದ್ದೀನಿ. ದಯವಿಟ್ಟು ನನ್ನನ್ನು ಕೈ ಬಿಡಿ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀನಿ ಸರ್. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಎಲ್ಲ ಸರಿಯಾಗಿದೆ ಎಂದಿರೋ ಸಿಎಂ ಅಕ್ಟೋಬರ್ 7ರೊಳಗೆ ಮುಗಿಸಬೇಕು ಅಂತ ತಾಕೀತು ಮಾಡಿದ್ದಾರೆ. ಇದಕ್ಕೆ ಗರಂ ಆಗಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಟ್ರೈನಿಂಗ್ ಕೊಟ್ಟಿದ್ದಾರಾ? ಶಿಕ್ಷಕರಿಗಾಯಿತು, ಸರ್ಕಾರಿ ನೌಕರರು ಯಾರಿಗೂ ಟ್ರೈನಿಂಗ್ ಕೊಟ್ಟಿಲ್ಲ. 175 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅದು 16 ಕ್ಯಾಬಿನೆಟ್ ಮೀಟಿಂಗದಲ್ಲಿ ಚರ್ಚೆ ಮಾಡಿದರು. ಕೊನೆಗೆ ಅದನ್ನು ಕಸದ ಬುಟ್ಟಿಗೆ ಎಸೆದ್ರು. ಪುನಃ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಯಾವುದೇ ಪ್ರಿಪ್ರೇಷನ್ ಇಲ್ಲ. ಇನ್ನು ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹಿಂದೂ ಜಾತಿಗಳನ್ನು ಸೇರಿಸಿ ಆಯೋಗ ಎಡವಟ್ಟು ಮಾಡಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬೆಂಗಳೂರು ಕ್ರೈಸ್ತ ಧರ್ಮ ಕ್ಷೇತ್ರ, ನಾವು 52 ಜಾತಿಗಳನ್ನು ಕೊಟ್ಟಿಲ್ಲ ಎಂದಿದೆ. ಇರಿದಂತಹ ಪಟ್ಟಿಯಲ್ಲಿ ನಾವು ಕ್ರೈಸ್ತರು, ಮಾದಿಗ ಕ್ರೈಸ್ತರು ಅಥವಾ ಕುರುಬ ಮೈಸ್ತರು ಅಂದ್ಕೊಂಡು ಸುಮಾರು 50 ಕ್ಯಾಟಗರಿ ಕೊಟ್ಟಿದ್ರು. ಈ ಹೆಸರು ಅಥವಾ ಈ ಕ್ಯಾಟಗರಿ ಕೊಟ್ಟಿದ್ದು ನಾವಲ್ಲ. ಸಮೀಕ್ಷೆಗೆ ತಾಂತ್ರಿಕ ಸಮಸ್ಯೆಯೇ ದೊಡ್ಡ ತಡೆಗೋಡೆಯಾಗಿ ನಿಂತಿದೆ. ಸದ್ಯ ರಾಜ್ಯ ಸರ್ಕಾರ ಇದರತ್ತ ಗಮನ ಹರಿಸಿದೆ. ಸಿಎಂ ಸಿದ್ದರಾಮಯ್ಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದು, ಸಿಎಂ ಹೇಳಿದಂತೆ ಸಮೀಕ್ಷೆ ಬೇಗ ಹೆಚ್ಚುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH